ನಾನು ಇಲ್ಲಿ ಬಂದಿದ್ದೀನಿ, ನನಗೆ ಸಕ್ಸಸ್ ಆಗೈತೆ. ದೆವ್ವ ಮತ್ತೆ ಭೂತ ಅದ್ರ ಬಗ್ಗೆ ತುಂಬಾ ನರಳ್ತಿರ್ತಾರೆ. ಅದು ಆತ್ಮಗಳಿಂದ ಮುಕ್ತಿ ಸಿಗಬೇಕಾ? ಅರ್ಧ ದುರ್ಮರಣ ತುತ್ತಾಗಿರ್ತಾರಲ್ಲ ಅಂತವ್ ಆತ್ಮದಾಗೆ ಕಾಡ್ತಾ ಇರ್ತವೆ. ಗರುಡ ಕಟ್ಟಿನ ಭಯಾನಕ ಸ್ಟೋರಿ ಏನಿದು? ಗರುಡನ್ ಕಟ್ಟುವಂತ ವಾಕ್ಯ ತಮ್ಮ ಹೋಗ್ತಾರೆ. ಗರುಡಗೆ ಏನೈತೆ ಒಂದು ಶಾಪಕ್ಕೆ ತುತ್ತಾಗಿರ್ತಾರೆ. ಇಲ್ಲಿನ ಭಕ್ತಾದಿಗಳು ಹೇಳಿದ್ದಾದರೂ ಏನು? ಮನುಷ್ಯನ ಏನ್ ಅನ್ಕೊಂಡಿದೀವೋ, ನಮ್ಗೆ ಒಂದು ಅಡಿಕೆ ತೋಟ ಮಾಡಕ್ ಹೋಗು, ಒಂದ್ ವ್ಯವಹಾರ ಮಾಡಕ್ ಹೋಗು, ನನ್ನ ಮನುಷ್ಯನ ನಾನು ಏನ್ ಅನ್ಕೊಂಡು ಹೋಗ್ಕನು ಆ ತಾಯಿ ನಮ್ಮ ಒಂದೆಲ್ಲ ನನಗೆ ನಡ್ಸ್ಕೊಟ್ಟವಳೆ. ಒಳ್ಳೆ ಹಟ್ಟಿ ಲಕ್ಕಮ್ಮನ ಆಜ್ಞೆಯಂತೆ ನಡೆಯುತ್ತಾ ಇಲ್ಲಿ ಪೂಜೆ ಪುನಸ್ಕಾರಗಳು. ಬನ್ನಿ ಹಾಗಾದ್ರೆ ನೋಡೋಣ ಈ ಕ್ಷೇತ್ರದ ಮಹಿಮೆ ಎಂಥದ್ದು ಅಂತ. ನಮ್ಮ ಹೊಟ್ಟಿಲಕ್ಕಮ್ಮ ದೇವಸ್ಥಾನ ಎಷ್ಟು ಇತಿಹಾಸದುಳ್ಳದು. ಇಲ್ಲಿ ನಮ್ಮ ದೇವಸ್ಥಾನ ಯಾವತ್ತು ಏನೈತೆ ಈ ಹೊಟ್ಟಿಲಕ್ಕಮ್ಮ ದೇವಸ್ಥಾನ ಗಾಳಿ ಪೀಡೆ ಪಿಚಾಚಿ ಹಿಡ್ದಾರೆ ಅಂತ ಇಲ್ಲಿಲ್ಲ. ನಮಸ್ತೆ ವೀಕ್ಷಕರೇ, ವಿ1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ನಾವು ಇವತ್ತಿದ್ದೀವಿ ಹಟ್ಟಿಲಕ್ಕಮ್ಮ ದೇವಸ್ಥಾನ. ಹೌದು ವೀಕ್ಷಕರೇ, ಈ ಕ್ಷೇತ್ರದ ಮಹಿಮೆ ಈಗಾಗಲೇ ನಾವು ತಿಳಿಸಿದ್ದೀವಿ ನಿಮಗೆ ಕೂಡ. ಈ ಕ್ಷೇತ್ರದ ಮಹಿಮೆ, ಇಲ್ಲಿನ ಗುರುಗಳ ಬಗ್ಗೆ ಯಾವ ಥರ ಮಾಹಿತಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಮುಂದೆ ಸಹ ನಾವು ನಿಮಗೆ ಕೊಡ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲನ್ನು ನೋಡಿ. ವಿ1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಈ ಕ್ಷೇತ್ರದ ಬಗ್ಗೆ ತಿಳಿಸಿದ್ದೇವೆ. ಮತ್ತಷ್ಟು ಮಗದಷ್ಟು ಈ ಕ್ಷೇತ್ರದ ಮಹಿಮೆಯ ಮಹತ್ವದ ಬಗ್ಗೆ ನಾವು ಹೇಳೋದಕ್ಕೆ ಹೊರಟಿದ್ದೇವೆ. ದಿನಕ್ಕೊಂದು ಪವಾಡ ಭಕ್ತರಿಗೆ ಇಲ್ಲಿ ನಡೆಯುತ್ತಿದೆ. ಕಾಯಿಲೆಯೆಂದು ಹಾಸ್ಪಿಟಲ್ಗೆ ಹೋದವರು ವಾಸಿಯಾಗದೆ ಇಲ್ಲಿಗೆ ಬರುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗಬಹುದು, ಡಾಕ್ಟರ್ ಹತ್ರ ವಾಸಿಯಾಗದೇ ಇರುವ ಕಾಯಿಲೆ ಅದು ಹೇಗೆ ಈ ಕ್ಷೇತ್ರದಲ್ಲಿ ವಾಸಿಯಾಗುತ್ತೆ ಎಂಬುದರ ಬಗ್ಗೆ ಯೋಚನೆ ಸಹ ಬರಬಹುದು. ಇಲ್ಲಿನ ಭಕ್ತರ ಬಾಯಲ್ಲಿ ನೀವು ಕೇಳಿದರೆ ನಿಜ ಏನೆಂದು ನಿಮಗೆ ತಿಳಿಯುತ್ತದೆ. ಎರಿಕ್ಸಂದ್ರ ನಮ್ಗೆ ಹುಷಾರಿರಲಿಲ್ಲ. ಇಲ್ಲಿಗೆ ನಾವು ಆಸ್ಪತ್ರೆಗೆಲ್ಲ ತೋರಿಸಿದ್ರೆ ಎಲ್ಲೂ ವಾಸಿ ಆಗಲಿಕ್ಕೆ ನಾವು ಯಾರೋ ಹಿಂಗೆ ಹೇಳಿದ್ರು ನಮಗೆ. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ವಿ. ಬಂದೊಂದು 2 ಸಲ ಬಂದು ನಮಗೇನೋ ಹಿಂಗೆ ಕಟ್ಟೊಡೆಯೋದು ಹಿಂಗೆಲ್ಲ ಮಾಡಿದ್ರು. ನಮ್ಗೆ ಅವಾಗ ಪೂರ್ತಿ ಹುಷಾರಾಯ್ತು. ಅದಕ್ಕೆ ಈ ಸರಿ ನಾವು ಬಂದು ಪೂಜೆ ಮಾಡಿಸ್ಕೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ಗೆ ಆಸ್ಪತ್ರೆಯಿಂದ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ವಿ. ಕೈ ಕಾಲೆಲ್ಲ ಊದ್ಕೊಂಡಿದ್ವಿ. ನಾವು ಆಸ್ಪತ್ರೆಗೆಲ್ಲ ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ಪ್ರತಿಯೊಂದು ಮಾಡಿಸಿದ್ರು. ಏನು ಎಲ್ಲ ನಾರ್ಮಲ್ ಬರೋದು, ಆದರೆ ವಾಸಿ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ಇಲ್ಲಿಗೆ ಬಂದು ತೋರಿಸ್ಕೊಂಡು ಹಿಂಗೆ ಏನೇನೋ ಎಲ್ಲ ಮಾಡಿದ್ರು. ಮಾಡಿಸ್ಕೊಂಡ್ಮೇಲೆ ನಮಗೆ ಪೂರ್ತಿ ಹುಷಾರಾಯ್ತು. ಆಸ್ಪತ್ರೆಯಲ್ಲಿ ಸುಮಾರು ಒಂದು 10-12 ಸಾವಿರ ರೂಪಾಯಿ ಖರ್ಚು ಮಾಡಿಸಿದ್ವಿ. ಅಲ್ಲೇ ಮಾತ್ರೆ ಎಲ್ಲ ತಗೊಂಡು ಏನೂ ವಾಸಿ ಆಗಲಿಲ್ಲ ನಮಗೆ. ಆವಾಗ ಲಾಸ್ಟಿಗೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಮೇಲೆ ಅಲ್ಲಿ ನಾವೆಲ್ಲ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಎಲ್ಲ ನಾರ್ಮಲ್ ಅಂತ ಇದ್ದು. ಬ್ಲಡ್ ಕಮ್ಮಿ ಐತೆ ಅಂತ ಹೇಳಿದ್ರು. ಬ್ಲಡ್ ಚೆಕಪ್ ಮಾಡಿಸಿದ್ರು. ಬ್ಲಡ್ಡಲ್ಲೆಲ್ಲ ಕರೆಕ್ಟಾಗಿ ನಾರ್ಮಲ್ ಅಂತ ಬಂತು. ಆದರೆ ಏನೇ ಅವ್ರು ಟ್ರೀಟ್ಮೆಂಟ್ ಕೊಟ್ಟರು ನಮಗೆ ಕಾಲು ಊತ ಕಮ್ಮಿ ಆಗ್ತಿರ್ಲಿಲ್ಲ. ಒಳ್ಳೆ BP ಜಾಸ್ತಿ ಆಗೈತೆ ಏನೋ ಅನ್ನೋ ತರ್ಕ ಆಗ್ತಿತ್ತು. ನಾವಲ್ಲೇ ಬಂದು ಇಲ್ಲಿ ಎಲ್ಲ ಕೇಳ್ಪಡೋದಕ್ಕೆ ಇದು ಯಾವುದೋ ದೇವ್ರದ್ದು ಅಂತ ಹೇಳಿದ್ರು. ಅದರಿಂದ ಇಲ್ಲಿ ಬಂದಮೇಲೆ ನಮಗೆ ಪೂರ್ತಿ ಕ್ಲಿಯರಾಗಿ ವಾಸಿ ಆಯಿತು. ನಮ್ಗೆ ಇದು ಮಾಡಿದ್ರು, ನಾವೇನು ಕೇಳಲೇ ಇಲ್ಲ. ಅವ್ರು ಹೇಳ್ದಂಗೆ ಆಯ್ತು ಅಷ್ಟೇ. ಇವಾಗ ನಮಗೆಲ್ಲ ಆ ಥರನೇ ಐತಿ. ಇವಾಗ ನಮ್ಗೆ ಯಾವುದು ಇವಾಗಿಲ್ಲ. ಬರ್ಬೇಕಾದ್ರೆ ಯಾರೋ ಹಿಂಗೆ ಹೇಳಿದ್ಮೇಲೆ ನಾವು ಬಂದಿತ್ತು. ನಮ್ಗೆ ಫಸ್ಟು ಗೊತ್ತಿರಲಿಲ್ಲ. ನಾವು 3 ಕೇಳ್ಕೊಂಡೆ ಇಲ್ಲಿ ಬಂದಿತ್ತು. ಅಥವಾ ನೋಡಿದ್ಮೇಲೆ ಚೆನ್ನಾಗೈತೆ. ಯಾವ ಬಂದರೂ ಯಾವುದೇ ಇದು ಬಂದರೂ ಇಲ್ಲಿ ವಾಸಿ ಆಗುತ್ತೆ ಅನ್ನೋ ಭರವಸೆ ಐತೆ ನಮ್ಗೆ. ಅವರು ನಮ್ಮಂಗೆ ಇದ್ರೆ ಬಂದು ಹೋಗ್ಬೋದು. ಇಲ್ಲ, ನಾವೇನು ಕೇಳೇ ಇಲ್ಲ. ಅದೇ ನಾವು ಬಂದು ಇವ್ರಿಗೆ ತೋರಿಸಿದ್ದು. ನಾವು ಈ ಥರ ಇದು ನಿಮ್ದೇನೋ ಬೇರೆ ಥರದೈತೆ ಅಂತ ಹೇಳಿರು ಅಷ್ಟೇ. ನಾವೇನೋ ಅವ್ರ ಪಟ್ಟನೂ ಕೇಳಿಲ್ಲ, ಏನೂ ಕೇಳಿಲ್ಲ. ನಾವು ನಿಜಾನಂತೆ ಅನಿಸ್ತು. ನಾವು ಒಂದು ಸರಿ ಬಂದು ಇವ್ರು ಹೇಳ್ದಂಗೆ ನಾವು ಇದು ಮಾಡಿದ್ಮೇಲೆ ನಮಗೆ ನಿಜ ಅಂತಲೇ ಅನಿಸ್ತು. ಹೌದು, ಐತಿ ಶಕ್ತಿ ಇರೋದಕ್ಕೆ ನಾವು ಇಲ್ಲಿ ಬಂದಿರೋದು. ಇಲ್ಲಿ ಬಂದ್ಮೇಲೆ ಅದೇ ಕಟ್ಟೊಡಿತಾರೆ. ಇಲ್ಲಿ ಆ ಥರ ಇದು ಏನನ್ನ ಮಾಡಿ ಇಲ್ಲಿ ಕಟ್ಟೊಡಿತಾರೆ. ಆ ಕಟ್ಟೊಡಿಸಿದ್ಮೇಲೆ ಪೂರ್ತಿ ಕ್ಲಿಯರಾಗಿ ಹೋಯ್ತು. ರಿಸಲ್ಟು ಒಂದು 8 ದಿವಸಕ್ಕೆ ರಿಸಲ್ಟ್ ಗೊತ್ತಾಯ್ತು ನನಗೆ. ಅವತ್ತಿಂದ ನಾನು ಆಸ್ಪತ್ರೆಗೆ ಹೋಗಿಲ್ಲ. ನಾನು ಆಸ್ಪತ್ರೆಯಲ್ಲಿ ಏನಂತಾರೆ, ಇದು BP ಏನೋ ಹಿಂಗೆ ಹೇಳಿದ್ರು, ಜಾಸ್ತಿ ಐತೆ, ಥೈರಾಯ್ಡು ಜಾಸ್ತಿ ಐತೆ ಆ ಥರ ಈ ಥರ ಎಲ್ಲ. ನಾನು ಮೆಡಿಕಲಲ್ಲೆಲ್ಲ ಚೆಕ್ ಮಾಡಿ ಎಲ್ಲ ನಾರ್ಮಲ್ ಅಂತ ಬಂತು. ಏನಕ್ಕೆ ನಾರ್ಮಲ್ಲು? ಡೈಲಿ ಮಾತ್ರೆ ತೊಗೊತೀನಿ, ಎಲ್ಲ ಕರೆಕ್ಟಾಗೈತೆ, ನಾರ್ಮಲ್ ಅಂತಲೇ ಬರುತ್ತೆ. ಏನೋ ನನಗೆ ಕಾಲು ಎಲ್ಲ ಊದ್ಕೊಂಬಿಟ್ಟಿದ್ದು.
ಅದು ಜಾಸ್ತಿ ಆಗೋದಕ್ಕೆ ಹಿಂಗೆ ಬಂದು ನಮ್ಮ ಮನೆಯವರೇ ಕರ್ಕೊಂಬಂದರು. ಅವರಿಗೆ ಹಿಂಗೆ ಬೇರೆ ಕಡೆಯಿಂದ ಗೊತ್ತಾಗಿ ಅವರೇ ಕರ್ಕೊಂಬಂದರು, ನೈಟ್ ಕರ್ಕೊಂಬಂದಿದ್ರು. ಕರ್ಕೊಂಬಂದ್ಮೇಲೆ ಅವರು ಬತ್ತಿದಂಗೆ ನೋಡಿ ಹೇಳಿರು ನನಗೆ, ನಿನಗೆ ಹಿಂಗೆ ಏನೋ ಒಂಥರ ಬೀತ್ ಲಕ್ಷಣ ಥರ ಆಗೈತೆ ನಿನಗೆ, ಅದಕ್ಕೆ ನಿಂಗೆ ಈ ಥರ ಕಾಲೆಲ್ಲ ಊದ್ಕೊಂಡಿರೋದು ಅಂತ. ನಾನು ಆಮೇಲೆ ನನಗೂ ನಂಬಿಕೆ ಅನ್ನೋದು ಬಂದೈತಿ ಅಷ್ಟೇ. ಅವರ ನಂಬಿಕೆ ಮೇಲೆ ಆಗುತ್ತೆ ಹೊರತು ಸಿಗುತ್ತೆ ಅಷ್ಟೇ. ನಾನು ಹೇಳ್ತೀನಲ್ಲ, ಆಸ್ಪತ್ರೆ ಕಾಲೇ ಆದರೆ ಆಸ್ಪತ್ರೆಗೆ ವಾಸಿ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಾದರೆ ಇಲ್ಲೇ ವಾಸಿ ಆಗುತ್ತೆ. ಹಾಗೆ ತಡೆ ಒಡೆಯುವುದೇ ಇಲ್ಲಿ ವಿಶೇಷ. ತಡೆ ಯಾವ ರೀತಿಯ ಪದ್ಧತಿಯಲ್ಲಿ ಇವರು ಹೊಡೆಯುತ್ತಾರೆ, ಹೇಗೆ ಹೊಡೆಯುತ್ತಾರೆ, ಇಲ್ಲಿ ಅಮ್ಮನವರ ವಾಗ್ದಾನದಂತೆ ನಡೆಯುವ ತಡೆ ಕಟ್ಟುಗಳು ಇಲ್ಲಿನ ಭಕ್ತಾದಿಗಳಿಗೆ ವಾಸಿಯಾಗುತ್ತಿದೆ. ಗರುಡ ಕಟ್ಟು ನೀವೆಂದೂ ಕೇಳಲು ಸಾಧ್ಯವಿಲ್ಲ. ಹೌದು ವೀಕ್ಷಕರೇ, ಇಲ್ಲಿ ಯಾವ ರೀತಿ ಸಮಸ್ಯೆ ಹೊತ್ತು ಬರುತ್ತಾರೆಂದು ತಿಳಿದಿರುವುದಿಲ್ಲ. ಅಮ್ಮನವರು ಹೇಳಿದ ಮೇಲೆ ಹೊರ ಸಮಸ್ಯೆ ಏನೆಂದು ಈ ಕ್ಷೇತ್ರದಲ್ಲಿ ಅಮ್ಮನವರು ಹೇಳಿದ ಮೇಲೇನೆ ಸಮಸ್ಯೆ ಏನೆಂದು ಈ ಕ್ಷೇತ್ರದಲ್ಲಿ ತಿಳಿಯುವುದು. ಅದರಂತೆ ಇಲ್ಲಿನ ಧರ್ಮದರ್ಶಿಗಳಾದ ಡಾಕ್ಟರ್ ಗೋವಿಂದ ರಾಜ ಗುರುಗಳು ಅಮ್ಮನ ಆಜ್ಞೆಯಂತೆ ನಡೆದುಕೊಳ್ಳುತ್ತಿದ್ದಾರೆ. ಅಮ್ಮನವರು ಏನು ನುಡಿ ಕೊಡುತ್ತಾರೋ ಭಕ್ತರಿಗೆ ಗುರುಗಳು ಮಾರ್ಗವನ್ನು ಕೊಡುತ್ತಿದ್ದಾರೆ. ಒಮ್ಮೆಯಾದರೂ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಪಾತ್ರರಾಗಿ ಹಟ್ಟಿಲಕ್ಕಮ್ಮನ ಆಶೀರ್ವಾದ ಪಡೆದು ತಾಯಿಯ ಕೃಪೆಗೆ ಪಾತ್ರರಾಗಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಂಬರನ್ನು ಸಂಪರ್ಕಿಸಿ. ಸ್ಥಳ ಹಟ್ಟಿಲಕ್ಕಮ್ಮ ಜಲದಿಗಿರಿಯಮ್ಮ ಸನ್ನಿಧಾನ, ಸಾತೇನಹಳ್ಳಿ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಒಂದು 6 ತಿಂಗಳು 7 ತಿಂಗಳಿಂದ ಬರ್ತಾಯಿದ್ದೀವಿ ಸರ್. ನಮಗೆ ನಮ್ಮ ಮನಸ್ಸಿನಾಗ ಏನು ಅಂದ್ಕೊಂಡಿದ್ದೀವೋ, ನಮಗೆ ಒಂದು ಅಡಿಕೆ ತೋಟ ಮಾಡೋಕ್ಕೆ ಹೋಗು, ಒಂದು ವ್ಯವಹಾರ ಮಾಡೋಕ್ಕೆ ಹೋಗು, ನನ್ನ ಮನಸ್ಸಿನಾಗ ನಾನು ಏನು ಅಂದ್ಕೊಂಡು ಹೋಗ್ಕೋ ಆ ತಾಯಿ ನಮ್ಮವ್ವ ಒಂದೆಲ್ಲ ನನಗೆ ನಡೆಸ್ಕೊಟ್ಟವಳೆ. ಒಳ್ಳೆ ನನಗೆ ಹೆಚ್ಚಿಸುವಾಗಿ ನನಗೆ ಇಷ್ಟಕ್ಕೆ ಆಗ್ಬೇಕಣವ ಅಂತ ನನ್ನ ಮನಸ್ಸಿನಾಗ ಅಂದ್ಕೊಂಡು ಹೋಗಿ ಬಂದು ಕರ್ಪೂರ ಹಚ್ಚಿ ನನಗೆ ತೋಟ ಹಿಂಗೆ ಮಾಡಿಕೊಡವ ಅಂತ ಕೇಳಿದಾಗ ನನ್ನ ಮನಸ್ಸಿಗೆ ತಾಯಮ್ಮ ತೋಟನೇ ಮಾಡಿಕೊಟ್ಟರು. ನಾನು ವ್ಯವಹಾರ ಮಾಡ್ತೀನಿ ಸರ್, ಅಡಿಕೆ ತೋಟ, ತೆಂಗಿನ ತೋಟ ವ್ಯಾಪಾರ ಮಾಡ್ತೀನಿ. ನಾನು ಬಂದು ಕರ್ಪೂರ ಹಚ್ಚಿ ನನಗೆ ಇಂಥದ್ದು ಮಾಡಿಕೊಡವ, ಏನೋ ನನಗೂ 2 ರೂಪಾಯಿ ಕೊಡವ ಅಂತ ಕೈ ಮುಗಿದು ಬೇಡ್ಕೊಂಡು ಹೋದಾಗ ನನಗೆ ಲಾಭಕ್ಕೆ ಬರೋಂಗೆ ನನಗೆ ಅಮ್ಮ ದಾರಿ ಮಾರ್ಗ ತೋರಿಸ್ಕೊಟ್ಟವಳೆ. ಎಲ್ಲ ಹಿಡಿದ್ರವ್ರಿಗೆ ಬಿಡಿಸಿವ್ರಿ, ನಮ್ಮ ಕಣ್ಣಿದ್ರಿಗೆ ಬೇಜನ್ ಜನ ವಾಸ ಆಗೈತಿ. ಒಟ್ಟಿಗೆ ನಂಬಿಕೆ ಇಟ್ಟು ಬರಬೇಕು ಸೈಲ್ಗೆ. ಆ ಅಮ್ಮನ ನಂಬಿ ಬಂದವ್ರಿಗೆ ಅವಳು ಯಾವುದೇ ಕಾರಣಕ್ಕೂ ಬಿಡಲ್ಲ, ಮಡ್ಲಿಗೆ ಹಾಕ್ಕೊಂಡು ಅವಳು ಕಾಪಾಡ್ತಾಳೆ. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೆ ನಿಮ್ಗೆ ಹಟ್ಟಿಲಕ್ಕಮ್ಮ ದೇವಸ್ಥಾನವನ್ನು ಪರಿಚಯ ಮಾಡುತ್ತಿದ್ದೇವೆ. ಅಂದ್ರೆ ಮೊದಲನೇದಾಗಿ ನಾವು ಹೇಳ್ಬೇಕು ಅಂದ್ರೆ ಒಂದಷ್ಟು ಕಾರಣಾಂತರಗಳಿಂದ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಕ್ಷಮೆ ಇರ್ಲಿ. ಗುರುಗಳ ಇದ್ರ ಬಗ್ಗೆ ಹೇಳೋದಾದ್ರೆ ನೀವೇನ್ ಹೇಳ್ತೀರಾ? ನಮಸ್ತೆ ವೀಕ್ಷಕರೇ, ಇದರಲ್ಲಿ ನಾವು ಯಾವುದೇ ರೀತಿಯಾದಂತ ಈ ತಾಯಿ ಕ್ಷೇತ್ರ ಹಟ್ಟಿಲಕ್ಕಮ್ಮ ಅವತ್ತಿಂದ ಏನೈತೆ ಇವತ್ತವರೆಗೂ ಬೆಳವಣಿಗೆ ಬೆಳ್ಕೊಂಡು ಹೋಗ್ತಾ ಐತೆ. ಇದ್ರಲ್ಲಿ ಬಂದಂತ ಭಕ್ತಾದಿಗಳು ಒಳ್ಳೇದಾಗ್ತಾ ಐತೆ. ಇದನ್ನ ನಾವೇನಾಯ್ತು ಇಲ್ಲಿ ಬಂದು ಏನಾಯ್ತು ನಮ್ಮ ನಾಡಿನ ಜನತೆಗೆ ಅಂತೇಳಿ ಒಂದು ಪರಿಚಯ ಮಾಡ್ಬೇಕು ಅಂತ ಮೀಡಿಯಾ ಮಾಡ್ಕೊಂಡು ಬಂದ್ರಿ. ಅದೇ ಪರಿಹಾರ ಮಾಡ್ಕೊಂಡು ಏನಾಯ್ತು ಜನ ಬಂದರು ಪರಿಹಾರ ಮಾಡ್ಕೊಂಡು ಹೋಗ್ತಾವ್ರೆ. ಇದ್ರಲ್ಲಿ ಸ್ವಲ್ಪ ಏನಾಯ್ತು ಅಲ್ಲಿ ಇಲ್ಲಿ ಏನಾಯ್ತು ಕೆಲವು ಜನಕ್ಕೆ ಅವಕಾಶ ಕೊಡ್ಬೇಕಾಯ್ತು. ಖಂಡಿತ ನಮ್ದು ಮಾಧ್ಯಮಗಳು ಬೆಳಿಲಿ ಅಂತೇಳಿ ಅವಕಾಶ ಕೊಡ್ರಿ ಅಂತ ಕೇಳಿದ್ರು. ಅದ್ರಲ್ಲಿ ಏನೈತೆ ನಮ್ದೇ ಮೀಡಿಯಾ ಅಂತೇಳಿ ನಮ್ಮ ಲೆಕ್ಕಾಚಾರಕ್ಕೆ ಎಷ್ಟೋ ಇದ್ರು ಜನ. ಇದರಲ್ಲಿ ಅದಕ್ಕೋಸ್ಕರ ಏನೈತೆ ಏನೈತೆ ಸ್ವದೇಶ್ ಮೀಡಿಯಾದ ಅರವಿಂದ್ ಅಣ್ಣ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಬರೋಣ ಅಂತಾರೆ ಅವರು ಒಂದಷ್ಟು ಎಪಿಸೋಡ್ಗಳು ಕೇಳಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೆ. ಅದರಿಂದ ಏನೈತೆ ಇದ್ರಲ್ಲಿ ಸ್ವಲ್ಪ ವಿಳಂಬ ಮಾಡಿದ್ದೆ ಅವ್ರನ್ನ. ಇನ್ನೊಂದಷ್ಟು ಇನ್ಮೇಲೆ ಬಿಡದಂಗ್ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ಮೊದ್ಲು ಹೇಗ್ ತಿಳಿಸ್ತಿದ್ವೋ ಗುರುಗಳು ಹೇಗ್ ತಿಳಿಸ್ತಾ ಇದ್ರು, ಒಬ್ಬೊಬ್ರಿಗೆ ಒಂದೊಂದ್ ತರ ಸಮಸ್ಯೆ ಹೊತ್ತು ಬರ್ತಾರೆ, ಅದ್ರ ಸಮಸ್ಯೆ ಬಗ್ಗೆ ನಾವು ಮಾತಾಡೋಣ. ಗುರುಗಳ ಇವತ್ತು ಅಂದ್ರೆ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ದೆವ್ವ ಮತ್ತೆ ಭೂತ ಅದ್ರ ಬಗ್ಗೆ ತುಂಬಾ ನರಳ್ತಿರ್ತಾರೆ. ಅದು ಅವ್ರಿಗೆ ಗೊತ್ತಿರಲ್ಲ, ಅದು ಯಾವ ತರ ಇದು ನಮ್ಗೆ ಸಮಸ್ಯೆ ಇರುತ್ತೆ, ನಮ್ಮ ಮೈ ಮೇಲೆ ದೆವ್ವ ಇರುತ್ತಾ ಇಲ್ಲ ದೇವ್ರು ಇರುತ್ತಾ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಮಸ್ತೆ ವೀಕ್ಷಕರು, ಇದ್ರಲ್ಲಿ ಯಾಕೆ ಅಂದ್ರೆ ಸ್ವಲ್ಪ ಜನ ಕಲ್ಟ್ ಆಗುತ್ತೆ. ನಿಜ ಹೇಳ್ದಾಗ ಸ್ವಲ್ಪ ನೋವು ಆಗ್ಬೋದು. ಮನ್ಸರ ಏನೈತೆ ಒಂದು ಸಮಸ್ಯೆಗೆ ಅನ್ನತಕ್ಕದ್ದು ಒಂದು 3 ದಾರಿ ಒಳಗೆ ಏನೈತೆ ಬರೋ ಜಾಗದೊಳಗೆ ಯಾರೋ ಒಂದ್ ಕೆಡುಕ್ ಮಾಡಿರ್ತಾರೆ. ಆ ಕೆಡುಕು ದಾಟಿ ಬಂದ ಮೇಲೆ ಏನೈತೆ ಅದು ಸಮಸ್ಯೆ ಉದ್ಭವಿಸ್ತೈತೆ. ಮತ್ತೆ ಏನೈತೆ ಈ ಅರ್ಧ ದುರ್ಮರಣ ತುತ್ತಾಗಿರ್ತಾರಲ್ಲ ಅಂತವ್ ಆತ್ಮದಾಗಿ ಕಾಡ್ತಾ ಇರ್ತವೆ. ಆ ಆತ್ಮ ಸಮಸ್ಯೆ ಯಾವ ರೀತಿ ಅದನ್ನ ನಿವಾರಣೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಇದ್ರಲ್ಲಿ ಏನೈತೆ ಅಲ್ಲಿ ಹೋದು ಈ ದೇವಾಲಯಕ್ಕೆ ಹೋದು ಅಂದ್ರೆ
ಈ ದೇವಾಲಯಗಳಿಗೆ ಏನಾಗುತ್ತೆ, ಈ ಒಡೆಯೋದು ಬಡಿಯೋದು ಮತ್ತೇನೈತೆ ಅದಕ್ಕೆ ಅವ್ರಿಗೆ ಹಿಂಸೆ ಕೊಡೋದು, ಅದ್ರಲ್ಲಿ ಏನಾಯ್ತೆ ಅದರಲ್ಲಿ ಸ್ವಲ್ಪ ಆ ಕಾರ್ಯಗಳು ಮಾಡಿದಾಗ ಏನೈತೆ ಅವ್ರು ಸಾವು ಸಂಭವಿಸ್ಬೋದು. ಅದು ಮಾಡಬಾರ್ದು. ಒಂದು ಸ್ತ್ರೀನ ಅಷ್ಟ್ರ ಮಟ್ಟಿಗೆ ಏನೈತೆ ಅದನ್ನ ಮಾಡಬಾರ್ದು. ಯಾಕೆಂದ್ರೆ ಅದನ್ನ ಬಿಡಿಸೋ ರೀತಿಗೆ ನಾನು ಏನೈತೆ ಗೊತ್ತಿಲ್ಲ ಅಂತಂದ್ರೆ ನಾನು ಐಡಿಯಾ ಕೊಡ್ತೀನಿ. ನಾನು ಅದಕ್ಕೆ ಭೂತ ಪೇತಗಳನ್ನ ಏನೈತೆ ನಿವಾರಣೆ ಮಾಡೋದ್ರಲ್ಲಿ ನಾನು ಒಂದು ಇಲ್ಲಿ ಯಾವ ತರದ ಒಂದು ಪದ್ಧತಿ, ಒಂದಷ್ಟು ತಡೆಗಳು ಹೊಡಿತೀರಾ, ಸರ್ಪ ಕಟ್ಟು ಹೊಡಿತೀರಾ, ಅಲ್ಲಿ ಯಾವ ತರ ರೀತಿಯಲ್ಲಿ ನೀವು ಮಾಡುವಂತದ್ದು ಇಲ್ಲಿದೆ ಪದ್ಧತಿ? ನೋಡಪ್ಪ, ಈ ಸಾವು ಸಂಭವಿಸಿದಾಗ ಏನೈತೆ ನೋಡ್ತಾರೆ. ಈಗ 100 ವರ್ಷ ಇಲ್ಲ ಯಾರು ಬದುಕಲ್ಲ, 75 ವರ್ಷ 50 ವರ್ಷ 40 ವರ್ಷ ಬದುಕ್ತಾ ಇರ್ತಾನೆ. 20 ವರ್ಷಕ್ಕೆ ಸತ್ತು ಬಿಡ್ತಾನೆ. 20 ವರ್ಷಕ್ಕೆ ಬರೋ ದಾರಿ ಒಳಗೆ ಆಕ್ಸಿಡೆಂಟ್ ಆಗ್ತಾ ಇರ್ತೈತಿ. ಈ ಬರೋ ದಾರಿ ಒಳಗೆ ಒಂದು ನೀರಿನ ಗಂಡಾಂತರ ಆಗ್ತಾನೆ, ಇಲ್ಲ ಒಂದ್ ಕರೆಂಟ್ ಸಿಗ್ತಾನೆ. ಚೆನ್ನಾಗಿದ್ದ ನೋಡಪ್ಪ, ಈಗ ಅದೇ ಹಿಡ್ಕೊಂಡ್ ಸತ್ತ, ಹಾರ್ಟ್ ಅಟ್ಯಾಕ್ ಬಂತು ಅಂತಾರೆ. ಅವೆಲ್ಲ ಏನೈತೆ ಹಾರ್ಟ್ ಅಟ್ಯಾಕ್ ಬರೋದೇ ಸಹಜ. ಹಾರ್ಟ್ ಅಟ್ಯಾಕ್ ಬರೋದೇನೈತೆ 50 60 70 ವರ್ಷದ ಮೇಲೆ ಟೆನ್ಷನ್ ಏನೈತೆ ಅವನಿಗೆ ರಕ್ತ ಕಮ್ಮಿ ಆಗ್ತಾ ಇರುತ್ತೆ. ಅಲ್ಲಿಂದ ಏನೈತೆ ಅವ್ನಿಗೆಲ್ಲಾದ್ರಾಗೂ ಅಂಗಾಂಗಗಳು ಸ್ವಲ್ಪ ಅಲ್ಲಲ್ಲೇ ಸ್ವಾಧೀನ ಕೆಟ್ಟು ಇವು ಏನಾಯ್ತು ಹಾರ್ಟ್ ಅಟ್ಯಾಕ್ಗಳು ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದೇ ಎಷ್ಟೋ ಲಕ್ಷಕ್ಕೆಲ್ಲೋ ಒಬ್ಬೊಬ್ರಿಗೆ ಹಾರ್ಟ್ ಅಟ್ಯಾಕ್ ಬರೋದು, ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬರಲ್ಲ. ಈ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬರೋದೇನೈತೆ ಈ ವಾಮಾಚಾರದಿಂದ. ಎಲ್ಲಿ ಭೂತ ವಿದ್ಯೆ ಅನ್ನತಕ್ಕದ್ ಪ್ರಯೋಗ ಮಾಡಿ ಆತ್ಮ ಅನ್ನತಕ್ಕದನ್ನ ನಿಂದಿಸಿ ಈ ಚೌಡಿ ಮತ್ತೆ ಏನೈತೆ ಈ ಮೋಹಿನಿ ಅಂತ ಕರೀತಾರೆ ಆತ್ಮಗಳನ್ನ ಏನೈತೆ ಇನ್ನೊಂದು ಇದು ಏನೈತೆ ಮಾನವನ ಒಂದು ಗೊಂಬೆ ರೂಪ ಮಾಡಿ ಆ ಗೊಂಬೆ ಅನ್ನತಕ್ಕದಕ್ಕೆ ಏನೈತೆ ಅವ್ರ ದೇಹಕ್ಕೆ ಅವನೇ ಮಾಡಿಸ್ತಾರೆ. ಅಂದ್ರೆ ಮುಖ್ಯವಾಗಿ ಕೇಳ್ಪಟ್ಟೆ, ಈ ಕ್ಷೇತ್ರಕ್ಕೆ ಒಳಗಡೆ ಕಾಲಿಟ್ಟಂಗೆನೆ ಈ ದಿವ್ಯಭೂತ ಅನ್ನೋದು ತಾನಾಗೆ ಅಮ್ಮನವರು ಏನ್ ಪಟ್ಟು ಕೂತ್ಕೊಂತಾರೆ ತಾನಾಗೆ ಬರುವಂತದ್ದು ಇದೆ ಅನ್ನೋದು ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಅಟ್ಟಿಲಕ್ಕಮ್ಮನ ಮೂಲ ಕ್ಷೇತ್ರದಲ್ಲಿ, ಜಲಗಿರಿ ಅಮ್ಮನ ಮೂಲ ಕ್ಷೇತ್ರದಲ್ಲಿ ಇಂಥವರ್ಗಾಗೋ ಗಾಳಿ ಭೂತಗಳನ್ನ ಹಿಡ್ದಾರೆ ಅಂತಾನ. ಯಾವ ದೇವಸ್ಥಾನದಾಗ ನಮ್ ದೇವಸ್ಥಾನದಾಗ ಆಗಿರ್ಬೋದು, ಇಲ್ಲಿ ನಮ್ ಮೂಲ ಸ್ಥಾನದಾಗ ಆಗಿರ್ಬೋದು, ಒಂದು ದಿನ ಮನಗಿಸಿಲ್ಲ ನಾವು. ಅಟ್ಟಿಲಕ್ಕಮ್ಮನ್ ದೇವಾಲಯ ಅನ್ನತಕ್ಕದ್ದು ಸ್ಪರ್ಶ ಮಾಡ್ತಿದ್ದಂಗೆನ 1 ಕಿಲೋಮೀಟರ್ ದೂರಕ್ಕೆ ಹೋಗ್ತೇವೆ ಭೂತಾಪೇತಗಳು. ಅದು ಬಲವಂತದಲ್ಲಿ ನಾವು ಕರೆಸ್ಬೇಕು. ಇಲ್ಲಿ ಬಲವಂತದಲ್ಲಿ ಅವ್ರ ಶರೀರದಾಗ ಐತೆ ಇಲ್ವಾ ಅಂತ ಚೆಕ್ ಮಾಡ್ಕೊಳಕಿ, ಅದಾಗಿದ್ರೆ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಂತದೇನೈತೆ ನಾವು ಅದನ್ನ ಕಟ್ ಮಾಡ್ತೀವಿ. ನಮ್ಮ ಅಟ್ಟಿಲಕ್ಕಮ್ಮ ದೇವಸ್ಥಾನ ಎಷ್ಟು ಇತಿಹಾಸ ದುಳ್ಳದ್ದು, ಇಲ್ಲಿ ನಮ್ಮ ದೇವಸ್ಥಾನ ಯಾವತ್ತು ಏನೈತೆ ಈ ಅಟ್ಟಿಲಕ್ಕಮ್ಮ ದೇವಸ್ಥಾನ ಗಾಳಿ ಪೀಡೆ ಪಿಚಾಚಿ ಹಿಡ್ದಾರೆ ಅಂತ ಇಲ್ಲಿಲ್ಲ. ಒಂದನ್ನ ಪರಿಹಾರ ಮಾಡಿ ಕಳ್ಸಿದ್ವಿ ಅಂತರ್ನ. ಆದ್ರೆ ಇವಾಗ ಎಷ್ಟೋ ಜನಕ್ಕೆ ಇರುತ್ತೆ, ಇವಾಗ ಬಂದಿದ ತಕ್ಷಣ ನಮ್ಗೆ ಹೋಯ್ತು, ಒಂದೇ ಸಲ ಬಂದಿದ ತಕ್ಷಣ ಪರಿಹಾರ ಆಗ್ಬೇಕು ಅನ್ನೋದಿರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ, ನೋಡಪ್ಪ, ಇದ್ರಲ್ಲಿ ನಾನು ಒಂದೇ ತರಕ್ಕೇನಾಯ್ತ ಬಂದ ತಕ್ಷಣ ನಾನೇತ ನಾನು ಇವತ್ತು ತಪಸ್ಸಿ ಕುಂತ್ಕಂತೀನಿ. ನೀನು ಎಷ್ಟೋ 1000 ಮಂತ್ರ ತಾಂಡಿರ್ತೀಯ, 1000 ಮಂತ್ರದಲ್ಲಿ ಏನೈತೆ ನಿನಗೆ ಮಧ್ಯದಾಗ 10 ಜನ ಬರುತ್ತೆ. ತಿರ್ಗಿ ಅದಾಗ ಏನೈತೆ ನನಗೆ ದೇವ್ರ ಕಾಣಲಿಲ್ಲ ಅಂತ ಅಂದ್ಬಿಟ್ರಿ, ತಪಾಸಿನ ಯಾಗ ಇರ್ಬೇಕು. ನಿನ್ನಲ್ಲಿ ಪಾಪ ಪುಣ್ಯಗಳು ಎಷ್ಟೈತಿ. ಒಂದೇ ದಿನಕ್ಕೆ ದೇವಸ್ಥಾನಕ್ಕೆ ಹೋಗೋದು ನೀನ್ ಕಳ್ಕೊಳಕ್ ಆಗತ್ತಾ? ಕಳ್ಕೊಳಕ್ ಆಗಲ್ಲ ಪುಣ್ಯಗಳನ್ನ. ಆ ಪಾಪಗಳನ್ನ ಕಳ್ಕೊಂಡು ಪುಣ್ಯ ಪಡ್ಕೊಬೇಕಾದಾಗ ಬಹಳ ಕಷ್ಟ ಬೇಕು, ದಿನಗಳು ಬೇಕಾಗತ್ತೆ. ಕೆಲವು ಏನೈತೆ ನಿನಗೆ ಗೊತ್ತಾಗದಂಗೆ ದೇವಸ್ಥಾನಗಳನ್ನ ಸುತ್ತರಿಸ್ತೈತೆ. ಅದು ಪುಣ್ಯಕ್ಷೇತ್ರಗಳನ್ನ ಸುತ್ತರಿಬೇಕು, ಪುಣ್ಯ ನದಿಗಳು ಸ್ನಾನ ಮಾಡ್ಬೇಕು. ಅವಾಗ ನಮ್ಮ ಕರ್ಮಗಳು ನಮ್ಮ ಪಾಪಗಳು ಕಳಿತೈತಿ. ಎಲ್ಲಿ ನಾವೇನ್ಕೆ ಇದನ್ನ ಕ್ಲಿಯರ್ ಮಾಡಿಸ್ತೀನಿ ಯಾಕೆ ಅಂದಾಗ, ಒಂದು ಸತಿ ಬಂದ್ರೆ ಏನೈತೆ ನೋಡ ನೀವ್ನ ನಂಬಿ ಬತ್ತಾನ, ಸುಮ್ನೆ ನೋಡೋಣ ಅಂತ ಬತ್ತಾನ ಅಂತ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಲ್ಲ ನಿನ್ ಪಾದ ಬಿಡಲ್ಲ ಕಣ ಅಂತ ನಂಬಿಕೆ ಬಂದಾಗ ಇವತ್ತು ಏನಾಯ್ತು ಜನಗಳನ್ನ ನಿನ್ನೆ ಇವತ್ತು ಯಶಕ್ತಿಯಿಂದ ನಿನ್ ಮೀಡಿಯಾದಾಗ ಎಷ್ಟೋ ಜನ ಏನೈತೆ ಇವತ್ತು ಗುಣಪಟ್ಟವ್ರಿ. ಅದೇ ಏನೈತೆ ನಿನ್ನ ಇದ್ರಲ್ಲಿ ಬಂದಂತಾರ ಭೂತ ಪೇತಗಳನ್ನ ಎಷ್ಟೋ ಎಪಿಸೋಡ್ಗಳು ಮಂಡಲ ಹಾಕಿ ಬಿಡಿಸಿದ್ದೀನಿ ನಾನು, ಅಷ್ಟಮಂಡಲದೊಳಗೆ ಇಂದರ ಎಪಿಸೋಡ್ಗಳಾಗಿ. ಮತ್ತೆ ಅದನ್ನ ಯಾವ ರೀತಿ ಪರಿಹಾರ ನಾವು ಕಟ್ಗಳು ಅಂದ್ರೆ ಚೌಡಿ ಕಟ್ಗಳು ಇರ್ತವೆ, ಸರ್ಪ ಕಟ್ಟಿರ್ತೈತೆ, ಮತ್ತೆ ಭೂತ ಕಟ್ಗಳು ಇರ್ತೈತೆ, ಅಷ್ಟಮಂಡಲ ಕಟ್ಟು, ಇದಾಗ ಪಂಚೇಂದ್ರ ಕಟ್ಟಿರ್ತೈತೆ, ಗರುಡನ್ ಕಟ್ಟು ಅಂತ ವಾಕ್ಯ ತಮ್ಮ. ಅಂದ್ರೆ ಅದು ಯಾವ ರೀತಿ? ಗರುಡ ಪಕ್ಷಿ ರೂಪದಲ್ಲಿ ಗರುಡಗೆ ಏನೈತೆ ಒಂದು ಶಾಪಕ್ಕೆ ತುತ್ತಾಗಿರ್ತಾರೆ ಅವ್ರು. ಅದ್ರಲ್ಲಿ ಏನೈತೆ ಇದಕ್ಕೆ ಯಾವ ರೀತಿ ಗರುಡ ಶಾಪ ಅಂತಕ್ಕಂತಾಗ, ಈ ಗರುಡ ಅನ್ನತಕ್ಕದ್ದು ಜೀವ ವಾಸಿಸ್ತಾ ಇರ್ತೈತಲ್ಲ, ಈ ಹೊಲದೊಳಗೆ ಏನೈತೆ ಕಳೆ ಮತ್ತೆ ಇನ್ನೊಂದ್ ಏನಾಗಿರ್ತೈತಿ, ಅದನ್ನ ಏನೈತೆ ಎಲ್ಲ ಒಂದ ಕೂಡಿ ಇಟ್ಬಿಟ್ಟು ಬೆಂಕಿ ಇಕ್ಕಿರ್ತಾರೆ. ಮ್ಯಾಲೆ ಏನೈತೆ ಗೂಡು ಕಟ್ಟಿ ಮರಿಗಳು ಇರ್ತವೆ. ಆ ಮರಿ ಅನ್ನತಕ್ಕದನ್ನ ಅಲ್ಲಿ ಕಾಪಾಡ್ಕೊಳಕ್ ಏನೈತೆ ಅದಿರ್ತೈತಿ. ಇವ್ರು ಮೇವು ಹೋಗಿದ್ದ ಸಮಯದಲ್ಲಿ ಇವ್ರಿಗೆ ಗೊತ್ತಿರಲ್ಲ ಮ್ಯಾಲೆ ಅಲ್ಲಿ ಬೆಂಕಿ ಇಟ್ಟಿದ್ರು ಆ ಜಾಗದಲ್ಲಿ. ನೋಡಿ, ಅದು ನಾನು ಇಲ್ಲಿ ಅಮ್ಮ ಕಂಡಿಡ್ಕಂತ ಅವ್ರದ್ದು ಅವತ್ತು ಆ ಸಮಾಜ ಏನತಕ್ಕದ ಕೆಳಗೆ ಬೆಂಕಿ ಉರಿದು ಆ ಜ್ವಾಲೆ ಒಳಗೆ ಬೆಂದು ಹೋಗ್ಬಿಟ್ಟು ಅದು ಬಂದ್ಬಿಟ್ಟು ಅವತ್ತೇನೈತೆ ಅಲ್ಲ ಅಲ್ಲಿ ಸ್ವತ್ತು ಆ ಮಾಲೀಕನಿಗೆ
ಅಲ್ಲಿ ಶಾಪ ಇಟ್ಟದ್ದು. ಒಂದೊಂದ್ ಪಕ್ಷಿಗಳು ಇರ್ತವೆ ಶಾಪನ. ಇದರಲ್ಲಿ ಮನ್ಸನ ಪ್ರಾಣ ಪಕ್ಷಿಗಳು 5 ಇರ್ತವೆ. ಪ್ರಾಣ ಪಕ್ಷಿಗಳು, ಆ 5 ಪ್ರಾಣ ಪಕ್ಷಿಗಳು ಹೋದಾಗ್ಲೇ ಏನೈತೆ ಮನ್ಸನಿಗೆ ಸಾವಾಗೋದು, ಅಲ್ಲಿಂದ ತನಕ ಸಾವಾಗಲ್ಲ. ಅಂದ್ರೆ ಎಷ್ಟೋ ಜನಕ್ಕೆ ನೋಡ್ದವ್ರಿಗೆ ಅನ್ಸುತ್ತೆ ಏನಪ್ಪ ಈ ಕಟ್ಟು ಅಂತ. ಇವಾಗ ಗರುಡ ಕಟ್ಟು ಅಂತ ಹೇಳಿದ್ರಿ, ಅದು ಇಷ್ಟ ದಿವಸ ಗೋಚರ ಆಗಿರ್ಲಿಲ್ಲ, ಅಮ್ಮನವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದೀರಾ. ಇವಾಗ ಒಬ್ರು ಬಂದಿದ್ರು, ಅವ್ರಿಗೆ ಆ ಸಮಸ್ಯೆ ಇತ್ತು, ಆ ಶಾಪ ಇತ್ತು, ಅದರಿಂದಾಗಿ ಅಮ್ಮನವ್ರು ಹೇಳಿದ್ರು, ನಾವ್ ಅದನ್ನ ಮಾಡಿದ್ವಿ ಅಂತ ಹೇಳಿದ್ದೀರಾ. ಅಮ್ಮನವ್ರು ಏನ್ ಕೊಟ್ರು ವಾಗ್ದಾನ, ನಾನು ಅದನ್ನ ನಿಯಮಿಸಿದೀನಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಇವಾಗ ಎಷ್ಟೋ ಜನಕ್ಕೆ ಪ್ರಶ್ನೆ ಹುಟ್ಟುತ್ತೆ, ಅದು ಹೇಗೆ ಅನ್ನೋದು ಕ್ವಶನ್ ಮಾರ್ಕ್. ಇದ್ರಲ್ಲಿ ಗರುಡನ ಯಾಕೆ ನೀನು ಅವನಿಗೆ ಗೊತ್ತಾಗದಲ್ಲ ಅಂತ ಅವನ ನರಕ ಅನುಭವಿಸ್ತಾ ಇದ್ರು. ಜಮೀನಾಗಿ ಏನೇ ಬೆಳೆ ಬೆಳೆಯಕ್ ಆಗ್ತಿರಲಿಲ್ಲ, ಅವನು ಎಷ್ಟೇ ಆದಾಯ ತಂದ್ರು ಮನೆ ಒಳಗೆ ನಿಲ್ಲಕ್ ಆಗ್ತಿರಲಿಲ್ಲ, ಮದುವೆ ಆಗ್ತಿರಲಿಲ್ಲ, ಅಂತ ಏನೈತೆ ಮಕ್ಳು ಮರಿಯೆಲ್ಲ ದೂರ. ಇದ್ರ ಪ್ರಾಣಿ ಈ ಪಕ್ಷಿದ ಹೆಂಗೆ ಇದಾಯ್ತ ಒಂಟಿ ಆಯ್ತೋ ಅದೇ ತರ ಏನೈತೆ ಅವ್ರ ಮನೆ ಒಂಟಿ ಆದವನು. ಎಲ್ಲಾ ತರ ಸುತ್ತಾಡ್ಕೊಂಡ್ ಬಂದಿದ್ದೀನಿ ಅಂತ ಬಂದ, ಇಲ್ಲಿ ಬಂದಾಗ ಏನೈತೆ ಆ ಪ್ರಶ್ನೆ ಬಂತು. ಅಲ್ಲಿಗೆ ಏನಾಯ್ತು, ನಾವು ಗರುಡನ್ ಚಿತ್ರ ಹಾಕಿ ಅದಕ್ಕೇನೈತೆ ಒಂದು ಶಾಪ ಅನ್ನತಕ್ಕದನ್ನ ಏನೈತೆ ವಿಮಾನ ಮಾಡ್ಬೇಕಾದಾಗ ಅವನ್ನ ಅದಕ್ಕೆ ಗರುಡನ್ಗೆ ಏನೈತೆ ಸೂತ್ರ ಕಟ್ಟಿ, ಆ ಗರುಡನ್ ಚಿತ್ರ ಬರೆದು ಸೂತ್ರ ಕಟ್ತೀವಲ್ಲ ಬಣ್ಣ ಹಾಕಿ, ಅಲ್ಲಿಗೆ ಕಟ್ಟು ಹೊಡಿತು. ಆ ಕಟ್ಟು ಹೊಡೆದು ಅದರಿಂದ ಏನೈತೆ ಶಾಪ ವಿಮೋಚನೆ ಮಾಡಿಸಿ, ಅದಕ್ಕೇನೈತೆ ಒಂದು ಶಾಂತಿ. ಅಲ್ಲಿ ಹೋಗಿರ್ತಾರಲ್ಲ ಮಕ್ಳುಗಳು, ಅವ್ರಿಗೊಂದ್ ಏನೈತೆ ಒಂದು ಪಿಂಡ ಬಿಟ್ಟಿರ್ತಾರೆ ಕಾರ್ಯ. ನಾವೇನೈತೆ ಮನ್ಸ ಸತ್ತಾಗ ಯಾವ ಪಿಂಡ ಬಿಡ್ತೀವ ಅದೇ ತರ ಅವಕ್ಕೊಂದು ಮೋಕ್ಷ ಪ್ರದಾನ. ಆ ಕಾರ್ಯ ಅವನ ಕೈಲಿ ಮಾಡಿಸ್ದಾಗ ಇನ್ನು ತಿಳಿದಲೆ ಮಾಡೋ ಅಪರಾಧಕ್ಕೆ ನನಗೆ ಒಂದು ಕ್ಷಮೆ ಅಂತ. ನಾವಿವತ್ತು ಕಾನೂನಿಗೆ ಒಂದು ತಿಳಿದಲೆ ಮಾಡೋ ತಪ್ಪುಗಳಿಗೆ ನಮಗೆ ಏನೈತೆ ಒಂದು ಸಮಸ್ಯೆಗೆ ಒಂದು ಎಷ್ಟು ಗೌರವ ನಮಗೆ ತಿಳಿದು ಮಾಡಿದಾಗ ಅದು ಬೇಕು ಅಂತ ನಾನು ಅಹಂಕಾರದ ಮಾಡಿದಾಗ ಎಷ್ಟಾಗತ್ತೆ. ಅದನ್ನೇನೈತೆ ಇವತ್ತಿನ ಸ್ಥಿತಿ. ಇದರಲ್ಲಿ ದೇವರೊಳಗೂ ಅಷ್ಟೇ ಇರುತ್ತೆ. ಈಗ ನಿನಗೆ ನಾನು ಏನೈತೆ ಒಂದು ದಂಡಿಸಿದಾಗ, ನಿನ್ನ ಒಂದು ಮನಸ್ಸಿಗೆ ನೋವು ಮಾಡಿದಾಗ, ನಿನಗೊಂದು ಹೊಡೆದಾಗ ಎಷ್ಟು ಆಗತ್ತೆ, ನಿನ್ನ ಮನಸ್ಸು ಎಷ್ಟ ಏನಿಸ್ತದೆ, ನಿನ್ನ ಆತ್ಮ. ಅದನ್ನೇ ಅಪ್ಪ ಆತ್ಮ, ಪ್ರೇತಾತ್ಮ ಅನ್ನೋದು ಆತ್ಮನೇ. ಈ ದೇಹ ಬಿಟ್ಟು ಹೋದಾಗ ಇನ್ನೊಂದು ದೇಹ ಸೇರುತ್ತದ. ಅಲ್ಲಿಗೆ ಏನೈತೆ ನಿನ್ನ ಆಜ್ಞೆ ಮರದಲ್ಲಿ ಅಲ್ಲಿ ಮೇಲೆ ಕರ್ಕೊಳಲ್ಲ, ನಿನ್ನ ಆಯಸ್ ಮುಗಿಸ್ಬಾ ಅಂತಾರೆ. ಈಗ ನೀನೇನೇ ಒಂದೇನಂತ ಒಂದ್ ತಾನಕ್ ಹೋಗ್ತೀಯ, ಲೈನಾಗ ಬಾರಮ್ಮ ಅಂತಾರೆ, ಅಡ್ಡದಾರೆ ಬಿಡ್ತಾರ ನಿನ್ನ. ಬಾರಪ್ಪ ನಿನ್ ಸತ್ತಿ ಬಂದ್ಮೇಲೆ ಬಾ ಅಂತಾರೆ. ಹಂಗೆ ಕಣಪ್ಪ ಭೂಲೋಕದಲ್ಲಿ ಏನಾಯ್ತೋ ನಾವೇನ್ ಬಂದಿದ್ಯಾ, ನೀನು ಭೂಮಿ ಬಂದಾಗ ಏನಾಯ್ತ ಜನನ ಆದ ಕಾಲದಿಂದ ಮರಣ ಆಗೋವರೆಗೂ ಈ ಭೂಲೋಕದಾಗ ಏನೇನ್ ಮಾಡಿದ್ಯಾ, ನಿನ್ನ ಪಾಪ ಎಷ್ಟು ಪುಣ್ಯ ಎಷ್ಟು, ನೀ ಭೂಮಿಗೆ ಹೋಗಿದ್ಕ ಏನ್ ಸಾರ್ಥಕ, ಅದನ್ನ ಏನೈತೆ ಇಲ್ಲಿ ನಮ್ಮ ಇದ್ರಲ್ಲಿ ಕೊಟ್ಟು ಹೋಗಿರ್ತ, ಅಲ್ಲಿ ತಗೊಂಡೋಗೋದ್ ನಾವು. ಇಲ್ಲಿಂದ ಏನೈತೆ ಹುಟ್ಟು ಬಟ್ಟೆ ಇನ್ನೊಂದು ಯಾರು ಬಿಡಲ್ಲ, ಎಲ್ಲ ಅದೇನೈತೆ ಬಿಚ್ಚ ಹಾಕಿ ಇದು ಮಾಡ್ತೀವಿ. ಅದ್ರಲ್ಲಿ ಏನಾಯ್ತು ಅಲ್ಲಿಗೆ ನಾವು ಹೋಗ್ಬೇಕಾದ್ದು ಈ ದೇಹನೂ ಬರಲ್ಲ. ಇಲ್ಲಿ ಆತ್ಮ ಏನಾಯ್ತೋ ನಮ್ಮ ಪಾಪ ಪುಣ್ಯ ನಮ್ಮದ್ ಗಂಟು ಅಷ್ಟೇ. ನಾವ್ ಈ ದೇಶಕ್ಕೆ ನಾವು ಹುಟ್ಟಿದ, ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ನಾವೇನ್ ಕೊಟ್ವು, ನಾವೇನೈತೆ ನನ್ನ ಒಂದು ಈಗ ನಮ್ಮ ಭೂಮಿಗೆ ಏನು ಕೊಟ್ಟದ್ದು ನಾವು. ಸುಮ್ನೆ ಹುಟ್ಟಿ ಸುಮ್ನೆ ಬಂದು ಹೋದ್ರೆ ಎಷ್ಟಾಗಿ ಹೋಗ್ತತಿ. ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕೆ ಧನ್ಯವಾದ. ನಮಸ್ತೆ ಅಪ್ಪ, ನಮಸ್ತೆ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.